ಓಂ ಶಾಂತಿ. ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿರುವ ಜವಾಬ್ದಾರಿ ಆತ್ಮಾದಿನಿ. ನಾ ಆತ್ಮ ವಿಶ್ವ ಕಲ್ಯಾಣದ ಜವಾಬ್ದಾರಿ ನಾ ಆತ್ಮದ ಮೇಲೆ ಇದೆ. ನಾನೇನು ಕರ್ಮ ಮಾಡುತ್ತೇನೆ, ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ. ನನ್ನನ್ನು ಅನುಕರಣೆ ಮಾಡುವಂಥವರು ಪ್ರಜೆಗಳು, ಭಕ್ತಾತ್ಮಗಳು ನನ್ನನ್ನು ಅನುಕರಣೆ ಮಾಡುತ್ತಾರೆ. ಅದಕ್ಕೋಸ್ಕರ ನಾ ಆತ್ಮ ನನ್ನ ಕರ್ಮವನ್ನು ಶ್ರೇಷ್ಠ ಮಹಾನ ಮಾಡಿಕೊಳ್ಳಬೇಕು. ಯಾಕಂದರೆ ನಾನು ಏನು ಮಾಡುತ್ತೇನೆ, ನನ್ನನ್ನು ನೋಡಿ ಎಲ್ಲರೂ ಅನುಕರಣೆ ಮಾಡುತ್ತಾರೆ. ನಾ ಆತ್ಮ ಮಹಾನದಿನಿ. ನಾ ಆತ್ಮ ಶ್ರೇಷ್ಠದಿನಿ. ನಾ ಆತ್ಮ ಈ ದೇಹದಿಂದ ಭಿನ್ನನಾಗಿ ಪರಂಧಾಮಕ್ಕೆ ಹೋಗುತ್ತಿದ್ದೀನಿ. ಪರಂಧಾಮದಲ್ಲಿ ಆ ಕೆಂಪು ಹೊಂಬನದ ಲೋಕದಲ್ಲಿ ಶಿವ ಬಾಬಾ ವಿರಾಜಮಾನದರು. ಶಿವ ಬಾಬನ ಬಳಿ ಹೋಗುತ್ತಿದ್ದೇನೆ. ಬಾಬಾ, ತಾವು ನನ್ನಿಂದ ಶ್ರೇಷ್ಠ ಕರ್ಮವನ್ನು ಮಾಡುವ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಅವರ ಶಕ್ತಿಶಾಲಿ, ಪವಿತ್ರ, ಶುದ್ಧವಾದ ಕಿರಣಗಳು ನಾ ಆತ್ಮದ ಮೇಲೆ ಬೀಳುತ್ತಿದ್ದೇನೆ. ನಾ ಆತ್ಮ ಬಾಬಾರವರ ಶಕ್ತಿಶಾಲಿ ಕಿರಣಗಳನ್ನು ಪಡೆದುಕೊಂಡು ನಾ ಆತ್ಮ ಶಕ್ತಿಶಾಲಿ ಆಗ್ತಾ ಇದ್ದೀನಿ. ಬಾಬಾ ಇಡೀ ಜಗತ್ತಿನ ಜವಾಬ್ದಾರಿ ಅವರ ತಲೆ ಮೇಲಿದೆ. ಇಡೀ ಜಗತ್ತನ್ನೇ ಪತಿತಿದ್ದದನ್ನು ಪಾವನ ಮಾಡುವ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಾನು ಬಾಬನ ಜೊತೆಗೆ ಸಹಯೋಗಿ ಆಗಬೇಕು. ನಾ ಆತ್ಮ ಪುನಃ ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ದೇಹದಲ್ಲಿ ಬಾಪ ದಾದಾನ ಎದುರುಗಡೆ ವಿರಾಜಮಾನದಿ. ಬಾಪ್ ದಾದಾ ತಮ್ಮ ಕೈಯನ್ನು ನನ್ನ ಕೈ ಮೇಲೆ ಕೊಟ್ಟು ನನ್ನ ವರದಾನ ಕೊಡ್ತಾ ಇದ್ದಾರೆ. ಮಗು, ಶ್ರೇಷ್ಠ ಕರ್ಮವನ್ನು ಮಾಡು, ಒಳ್ಳೆ ಕರ್ಮವನ್ನು ಮಾಡು. ನೀ ಏನು ಕರ್ಮವನ್ನು ಮಾಡ್ತಿ, ನಿನ್ನ ನೋಡಿ ಎಲ್ಲ
ಎಲ್ಲರೂ ಅನುಕರಣೆ ಮಾಡ್ತಾರೆ. ಬಾಪ್ದಾದ ಶ್ರೇಷ್ಠ ಕರ್ಮದ ಜೊತೆಗೆ ನನಗೆ ಶಕ್ತಿ ಕೊಡ್ತಾ ಇದ್ದಾರೆ. ನನ್ನ ಮಸ್ತಕದ ಮೇಲೆ ಸಫಲತೆಯ ತಿಲಕ ಇಡುತ್ತಿದ್ದಾರೆ. ನನ್ನ ಮಸ್ತಕ ಮೇಲೆ ಜವಾಬ್ದಾರಿಯ ತಿಲಕವನ್ನು ಹಚ್ಚುತ್ತಿದ್ದಾರೆ. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ. ಮಗು, ಶ್ರೇಷ್ಠ ಕರ್ಮವನ್ನು ಮಾಡು, ಒಳ್ಳೆಯ ಕರ್ಮವನ್ನು ಮಾಡು, ಬ್ರಹ್ಮ ಬಾಬನ ಅನುಕರಣೆ ಮಾಡು, ಮಮ್ಮನ ಅನುಕರಣೆ ಮಾಡು, ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗು. ನಾ ಆತ್ಮ ಆ ವರದಾನಗಳನ್ನ ಪಡೆದುಕೊಂಡು ಪುನಃ ಸೂಕ್ಷ್ಮ ದೇಹದಲ್ಲಿ ವಿರಾಜಮಾನ ಆಗುತ್ತಿದ್ದೇನೆ. ನಾ ಆತ್ಮ ಇವತ್ತು ಇಡೀ ದಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನ ಸಂಕಲ್ಪ, ನನ್ನ ಮಾತು, ನನ್ನ ಕರ್ಮ, ನನ್ನನ್ನು ಎಲ್ಲರೂ ಅನುಕರಣೆ ಮಾಡುತ್ತಾರೆ ಎಂದು ತಿಳಿದುಕೊಂಡು ನಾ ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮವನ್ನು ಜವಾಬ್ದಾರಿ ತಗೊಂಡು ಶ್ರೇಷ್ಠ ಮಹಾನ ಮಾಡುತ್ತೇನೆ.